ಬರದ ಸಮಸ್ಯೆ ಅತ್ಯಂತ ತೀವ್ರವಾಗಿದೆ. ಇದು ಈ ಸರಿ ಬರ ಇದೆಯಲ್ಲ, ಇದೊಂಥರ ಕಳ್ಳಬರ ಅಂತ ಹೇಳ್ಬೇಕು ನಾನು. ಇನ್ನು ಅಂದರೆ ಹಸಿ ಬರ ಅಂತೀವಲ್ಲ, ಮಳೆ ಬಂದಂಗಿರುತ್ತೆ, ನೀವು ನೋಡಿದ್ರೆ ಸ್ವಲ್ಪ ನೀರಿನ ಪಸೆ ಕಾಣುತ್ತೆ, ಆದರೆ ನಿಜವಾಗಿಯೂ ಅಲ್ಲಿ ಕೃಷಿಗೆ ಬೇಕಾದಷ್ಟು, ಬೆಳೆಗೆ ಬೇಕಾದಷ್ಟು ನೀರಿರೋದಿಲ್ಲ. ಆ ಥರದ ಒಂದು ಬರೆ ಎಳೀತಾ ಇದೆ ಜನರ ಬದುಕುಗಳಿಗೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮುಂದಿಡುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಇವತ್ತು ಕೂಡ ಈ ಕ್ಯಾಂಪೇನ್ನ ಭಾಗವಾಗಿ ನಾವು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಶ್ರೀಕಂಠಾಪುರ ತಾಂಡಕ್ಕೆ ಬಂದಿದ್ದೀವಿ. ಈ ತಾಂಡದಲ್ಲಿ ಏನಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ, ರಾಜ್ಯದಲ್ಲೇ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿಂದ ಜನ ಗುಳೆ ಹೋಗ್ತಾ ಇದ್ದಾರೆ. ಇವ್ರು ಯಾರು ಹಂಗಂತ ತಲೆಮಾರುಗಳಿಂದ ಗುಳೆ ಹೋಗ್ತಾ ಇದ್ದಾರೆ, ಹಂಗಿದೆ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗಾಗ್ತಾ ಇದೆ? ಇಷ್ಟೆಲ್ಲ ಬರ ಪರಿಹಾರ ಈ ಥರ ವಿಚಾರದಲ್ಲಿ ಫಂಡ್ಗಳನ್ನು ತರುವಂಥ ಸರ್ಕಾರಗಳು ಇಂಥ ತಾಂಡಗಳಿಗೆ ಯಾಕೆ ಇನ್ನೂ ಕೂಡ ಅಭಿವೃದ್ಧಿನೇ ಮಾಡಿಲ್ಲ ಅನ್ನೋದು ಈ ಕ್ಷಣದ ಪ್ರಶ್ನೆ. ನಮ್ಮ ಜೊತೆ ಈ ಊರಿನ ಜನ ಇದ್ದಾರೆ. ಇಲ್ಲಿ ಇವ್ರು ಹೇಳ್ತಾ ಇದ್ರು, ಇವತ್ತು ಇಷ್ಟೆಲ್ಲ ಜನ ಯಾಕಿದ್ವಿ, ಇಲ್ಲಿ ಯಾವುದೋ ಸಾವಾಗಿದೆ ಹಾಗಾಗಿ ಇಷ್ಟೆಲ್ಲ ಜನ ಇದ್ವಿ, ಇಲ್ದಿದ್ರೆ ಇಡೀ ಊರು ಹುಡುಕಿದ್ರೆ ನಿಮ್ಗೆ 50 ಜನನೂ ಸಿಗಲ್ಲ ಅನ್ನೋಂಥ ಪರಿಸ್ಥಿತಿ ಅಂತ. ಇವ್ರನ್ನೆಲ್ಲ ಮಾತಾಡಿಸ್ತಾ ಹೋಗೋಣ. ಬರದ ಪರಿಣಾಮ ಮತ್ತು ಅದರ ಪರಿಣಾಮವಾಗಿ ವಲಸೆ, ಗುಳೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ. ಮೇಡಮ್, ಇದು ಬರದ ಪರಿಹಾರ ಅನ್ನೋದಕ್ಕಿಂತ ನಮಗೆ ಮೂಲದಿಂದಲೂ ನಾವು ಗುಳೆ ಹೋಗುವಂಥ ಜನಗಳು. ನಮಗೆ ಏನು ತೊಂದರೆ ಆಗ್ತಾ ಇದೆ ಅಂದರೆ, ಸರ್ಕಾರಗಳು ಬರ್ತಾ ಇದೆ ಹೋಗ್ತಾ ಇದೆ, ಯಾವ ಸರ್ಕಾರನೂ ಕೂಡ ನಮ್ಮನ್ನು ಗುಳೆ ಹೋಗೋಕ್ಕೆ ತಪ್ಪಿಸೋಕೆ ಆಗ್ತಾ ಇಲ್ಲ. ಆಮೇಲೆ 1857 ಟ್ರೈಬಲ್ ಆ್ಯಕ್ಟಲ್ಲಿ ಬ್ರಿಟಿಷರು ನಮ್ಮನ್ನೇನು ದೇಶದಿಂದ ಹೊರಗಡೆ ಇಟ್ಟು ಕಳ್ಳರು ಕಾಕರು ಅಂತ ಹೇಳ್ಬಿಟ್ಟು ದೇಶದಿಂದ ಹೊರಗಡೆ ಇಟ್ಟಿದ್ರು, ಅಂದಿನಿಂದ ಇಂದಿನವರೆಗೂ ಹಟ್ಟಿ ಹಾಡಿ ಲಂಬಾಣಿ ತಾಂಡಗಳಿಗೆ ಈಗಲೂ ಸಹ ನಮ್ಮ ಕಂದಾಯ ಗ್ರಾಮಗಳಾಗಿಲ್ಲ. ಈ ತಾಂಡಕ್ಕೆ ಇದುವರೆಗೂ ಕಂದಾಯ ಯಾವುದೇ ಆದ ನಮಗೆ ಕಂದಾಯ ಗ್ರಾಮದ ಒಂದು ಇದು ಯಾವ ಶಾಸಕರಾಗಲಿ ಯಾವ MP ಗಳಾಗಲಿ ಯಾರೂ ನಮಗೆ ಇದುವರೆಗೂ ಕೊಟ್ಟಿಲ್ಲ. ಎಷ್ಟೋ ಸಲ ನಾವು ಆಫೀಸ್ಗಳಿಗೆ ಅಲ್ದಿದ್ದೀವಿ ಕೂಡ ಅದರ ವ್ಯವಸ್ಥೆನೂ ಮಾಡಿಲ್ಲ. ಮೇಲಾಗಿ ವಲಸೆ ಹೋಗೋದ್ರಿಂದ ನಮ್ಮ ಶಿಕ್ಷಣಗಳು ಕುಂಠಿತ ಆಗ್ತಾ ಇದೆ. ಶಿಕ್ಷಣಗಳಿಗೆ ಎಷ್ಟು ಹೊಡೆತ ಆಗ್ತಾ ಇದೆ ಅಂದರೆ, ನಾವು ಮೀಸಲಾತಿಯಲ್ಲಿದ್ದಾಗ ಏನೋ ಒಂಥರ ನಡೆದು ಹೋಗ್ತಾ ಇತ್ತು. ಈ ಸಲ ನಮ್ಮ ಶಾಲೆ ಪರಿಸ್ಥಿತಿ ಹೇಳ್ತೀನಿ. 67 ಜನ ಶಾಲಾ ಮಕ್ಕಳು, ಅದರಲ್ಲಿ 25 ಜನ ಮಕ್ಕಳು ನವೋದಯ ಮತ್ತು ಮುರಾರ್ಜಿದು ಎಕ್ಸಾಮ್ ಬರೆದಿದ್ರು. ಪ್ರತಿ ವರ್ಷ 8ರಿಂದ 10 ಜನ ಆಗ್ತಿದ್ರು. ಈ ವರ್ಷ ಕೇವಲ 3 ಜನ ಆಗಿದೆ. ಅದರಲ್ಲಿ 96, 97 ತೆಗೆದಿರೋರಷ್ಟೇ ಮೆರಿಟಲ್ಲಿ ಆಗಿದೆ ಹೊರತು ಇದರಲ್ಲಿ ಯಾವುದೇ ಥರದ ನಮಗೆ ಮೀಸಲಾತಿ ಆಗಿರೋದ್ರಿಂದ ಈ ತೊಂದರೆ ಆಗ್ತಿರೋದು. ಅಂದರೆ ಅವ್ರಿಗೆ ಜೀವನದಲ್ಲಿ, ಅಂದರೆ ಅವರಿಗೆ ಮನೆಯಲ್ಲಿ ಸಪೋರ್ಟ್ ಮಾಡೋಕ್ಕೆ ಹಣ ಇಲ್ಲ, ಮತ್ತು ಬೆಳೆ ಬೆಳೆಯೋಣ ಅಂದರೆ, ಕೆಲ್ಸಕ್ಕೆ ಹೋಗೋಣ ಅಂದರೆ ಇಲ್ಲಿ ಮಳೆನೇ ಇಲ್ಲ, ಒಂದು ರೀತಿ ಜೀವನ ಮಾಡೋಕ್ಕೆ ಕಷ್ಟ ಅನ್ನೋ ಪರಿಸ್ಥಿತಿ. ತುಂಬ ಕಷ್ಟ ಇದೆ ಮೇಡಮ್. ಅಂತಿಂತ ಕಷ್ಟ ಅಂತಲ್ಲ, ಮಳೆ ನೋಡಿ ನೀವೇ ಹೇಳಿದ್ರಿ, ಬರ್ತಾ ಇದೆ, ಬರೋಂಗಾಗ್ತಿದೆ, ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆ ಪರಿಸ್ಥಿತಿಯ ಬರದ ನಡುವೆ ಈ ವರ್ಷ ನಮಗೆ ಒಳ ಮೀಸಲಾತಿ ರೋಸ್ಟರ್ ಪರಿಸ್ಥಿತಿ ಏನು ನಮಗೆ ಬಂತಲ್ವಾ, ಅದು ನಮ್ಮ ಮಕ್ಕಳ ಶಿಕ್ಷಣದ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂದರೆ, ಈ ವರ್ಷ ಇಡೀ ಊರಿಂದ 3 ಜನ ಮಕ್ಕಳು ಅಷ್ಟೇ ಹೋಗಿರೋದು. ಗುಳೆ ಹೋದವ್ರ ಕತೆ ಏನು? ಈ ಗುಳೆ ಹೋಗ್ತಾರಲ್ಲ ಮಕ್ಕಳು, ಎಷ್ಟು ಜನ ಗುಳೆ ಹೋಗಿದ್ದಾರೆ? ಈ ಸ್ಕೂಲಲ್ಲಿ ಎಷ್ಟು ಜನ ಈಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ? ಈ ಶಾಲೆಯಲ್ಲಿ 67 ಜನ ಮಕ್ಕಳ ಸಂಖ್ಯೆ ಇದ್ದು, ಈ ವರ್ಷ 28 ಜನ ಮಕ್ಕಳ ತಂದೆ ತಾಯಿಗಳು ಗುಳೆ ಹೋಗಿದ್ದಾರೆ. ಅವರ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಂದ್ರೆ ಸರ್ಕಾರದಿಂದ 6 ತಿಂಗಳ ಋತುಮಾನ ಶಿಕ್ಷಣ ಕೇಂದ್ರ ಅಂತ ಹೇಳ್ಬಿಟ್ಟು ನಮಗೆ ಕೊಡ್ತಾರೆ. ನಾವು ಪರಿಯಾಗಿ ಸರ್ಕಾರದ ಆಫೀಸ್ಗಳಿಗೆ ಅಲ್ದಾಡ್ತಾ ಇದೀವಿ, MLA ಅವ್ರಿಗೆ ಕೇಳ್ತಾ ಇದೀವಿ, ಇದುವರೆಗೆ ನಮಗೆ ಅದು ಬರ್ತಾನೂ ಇಲ್ಲ. ಅದು ಬಂದಿದ್ರೆ ನಮ್ಮ ಮಕ್ಕಳಿಗೆ ಇಲ್ಲೇ ಊಟ ಗೀಟ ಹಾಕ್ಸ್ಕೊಂಡು ರಾತ್ರಿ ಹೊತ್ತು ಇಲ್ಲೇ ಇದ್ದು ಏನಾದರೂ ಅವರಿಗೆ ಓದೋ ವ್ಯವಸ್ಥೆ ಮಾಡ್ತಿದ್ವಿ. ವಲಸೆ ಹೋಗಿದ್ದಾರೆ, ಸುಮಾರು ಜನ ಮಕ್ಕಳು ವಲಸೆ ಕಾರ್ಡ್ಗಳು ತಗೊಂಡು ಹೋಗಿದ್ದಾರೆ. ಎಂಥ ಸರ್ಕಾರಗಳು ಬಂದವು, ಯಾರೇ ಮುಖ್ಯಮಂತ್ರಿ ಆದರೂ, ಎಷ್ಟು ದೊಡ್ಡ ದೊಡ್ಡ ಮನುಷ್ಯರೇ ಆಡಳಿತಕ್ಕೆ ಬಂದರೂ ಕೂಡ ರಾಗಿ ಬೀಸೋದು ತಪ್ಪಲಿಲ್ಲ ಅಂತ ಒಂದು ಮಾತಿದೆಯಲ್ಲ, ಹಾಗೆ ಪಾಪ ಇವರ ಭಾವನೆ, ಇವರ ಕಷ್ಟಕ್ಕೆ ಯಾರೂ ಕೂಡ ಪರಿಹಾರ ಕೊಡ್ತಾ ಇಲ್ಲ. ವಿಡಿಯೋ ಜರ್ನಲಿಸ್ಟ್ ರಾಕೇಶ್ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.